ಇದೆಯಾ? ಇವತ್ತು ವಾಕ್ಯನ ಅಸಡ್ಡೆ ಪ್ರೇರೆ. ಬದುಕಿಸುವಂತದ್ದು ಆತ್ಮವೇ. ಆತ್ಮವೇ ಯೇಸು ಕ್ರಿಸ್ತನ ವಾಕ್ಯವು ಎಲ್ಲ ನೀಚತನವನ್ನು ದುಷ್ಟತನವನ್ನು ತೆಗೆದು ಹಾಕಿ ಮನಸ್ಸಿನೊಳಗಡೆ ಬೇರಿರುವಂತ ವಾಕ್ಯಕ್ಕೆ ನಮ್ರತೆಯಿಂದ ಎಡೆ ಕೊಡಿ ಅಂತ ದೇವರು ಬಾಯಿ ಬಡ್ಕೊಳ್ತದಾದ್ರು ಇವತ್ತು ಯಾರಿಗಾದ್ರೂ ವಾಕ್ಯ ಅರ್ಥ ಆಯ್ತಾ ಇದೆ ಪ್ರೇರೆ? ಯಾಕೋಬನು ಬರೆದ ಪತ್ರಿಕೆಯಲ್ಲಿ 1:21 ದೇವರ ವಾಕ್ಯ ಹೇಳುತ್ತೆ ಗೊತ್ತಾ? ಬದುಕಿಸುವಂತದ್ದು ದೇವರ ವಾಕ್ಯಕ್ಕೆ ನಮ್ರತೆ ಕೊಡಿ. ಯೋಹಾನ 6:63 ಅದೇ ಹೇಳುತ್ತೆ ಪ್ರಿಯರೇ. ಬದುಕಿಸುವಂತದ್ದು ಆತ್ಮ. ಈ ಆತ್ಮಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದೀವ? ಈ ಹೊಟ್ಟೆಗೆ, ಈ ಗೇಣದ ಹೊಟ್ಟೆಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಪ್ರಿಯರೇ. ಪ್ರಪಂಚವನ್ನು ನೋಡಿ ಪ್ರಿಯರೇ, ಒಬ್ಬೊಬ್ಬರನ್ನು ಒಂದೊಂದು ದಾರಿನ ಮರಳಿಸಿದ್ದಾನೆ ಘಟಸರ್ಪನು. ಒಬ್ಬೊಬ್ಬರಿಗೆ ಒಂದೊಂದು ದಾರಿ. ನೀನ್ ಈ ದಾರಿಲಿ ಹೋಗ್ತೀಯಾ, ಹೋಗಿ ಸ್ವರ್ಗಕ್ಕೆ ಹೋಗ್ತೀಯ. ನೀನ್ ಈ ದಾರಿ ಹೋಗು, ನೀನ್ ಈ ಮತ ಹಿಡ್ಕೊ, ನೀನ್ ಈ ಜಾತಿ ಹಿಡ್ಕೊ, ನೀನ್ ಆ ಹುಡುಗಿ ಹಿಡ್ಕೊ, ಹೋಯ್ತಾ ಇರು, ಸ್ವರ್ಗ ಸಿಗುತ್ತೆ. ಹೌದಾ? ಯೇಸು ಕ್ರಿಸ್ತರು ಏನ್ ಹೇಳಿದ್ರೆ ಗೊತ್ತಾ? ನಾನು ಮಾರ್ಗವು ಅಂತ ಹೇಳಿಲ್ಲ, ನಾನೇ ಮಾರ್ಗವು, ನನ್ನ ಹೊರತು ತಂದೆಯ ಬಳಿಗೆ ಯಾವನು. ಎಲ್ಲೂ ಹೋಗ್ತಾ ಇದ್ದಾರೆ ಪ್ರಪಂಚ ಪ್ರೇರೆ. ಯಾರು ಪ್ರೇರೆ ಇವ್ರಿಗೆ ದಾರಿ ತೋರಿಸೋರು?